ಗಂಗಾ ಸ್ನಾನ ತುಂಗಾಪಾನ ಅಂತಕ್ಕಂಥ ಮಾತು ಅತ್ಯಂತ ಪುರಾತನವಾದದ್ದು, ಹಳೆಯವಾದ ಮಾತು. ಅಂದರೆ ಗಂಗಾದಲ್ಲಿ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು, ತುಂಗೆಯ ನೀರನ್ನು ಕುಡಿಬೇಕು ಅಂತಕ್ಕಂಥ ಒಂದು ಮಾತು ನಮಗೆ ನಿಜವಾಗ್ಲೂ ಕೂಡ ಇಲ್ಲಿಗೆ ಅಕ್ಷರಶಃ ನಿಜವಾಗಿರ್ತಕ್ಕಂಥದ್ದು. ನಾವು ಇವತ್ತು ಇರ್ತಕ್ಕಂಥದ್ದು ತುಂಗೆಯ ತಟದಲ್ಲಿ, ಅಂದರೆ ದಕ್ಷಿಣ ಕಾಶಿ ಹಂಪಿ ಅಂತಕ್ಕಂಥ ಒಂದು ಏನು ಖ್ಯಾತಿಯನ್ನು ಪಡೆದಿದೆ, ಆ ವಿರೂಪಾಕ್ಷೇಶ್ವರನ ಸನ್ನಿಧಿ ಏನಿದೆ, ಆ ಹಂಪಿಯಲ್ಲಿ ನಾವು ಇವತ್ತು ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದಿಂದ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಇಲ್ಲಿರುವಂತಹ ಜನರ ಒಂದು ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದೇವೆ. ತಾಯಿ ತುಂಗೆಯ ಆಶೀರ್ವಾದ ಎಲ್ಲರ ಮೇಲಿರಲಿ. ಅತ್ಯಂತ ಸಮೃದ್ಧಿ ಮಳೆಯಾಗಿ ತುಂಗೆ ಮೈದುಂಬಿ ಹರಿಯುತ್ತಿದ್ದಾಳೆ. ಈ ಒಂದು ಸೊಬಗನ್ನು ನೋಡುವುದೇ ಒಂದು ಮನೋಹರ, ಸುಂದರ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಎನ್ನುವ ಒಂದು ಹಾಡಿನ ಸಾಲುಗಳು ಇವತ್ತು ಸಾಕ್ಷಾತ್ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಈ ಮಂಟಪದ ಮುಂದುಗಡೆ ನಿಂತು ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಮುಖಂಡರನ್ನು ಮಾತಾಡ್ಸಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ತಾಯಿ ಭುವನೇಶ್ವರಿ ಹಾಗೂ ಪಂಪ ವಿರೂಪಾಕ್ಷೇಶ್ವರ ಆಶೀರ್ವಾದವನ್ನು ಪಡೆದು ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರತಕ್ಕಂಥ ಹಂಪೆಯಲ್ಲಿ ನಾವಿದ್ದೇವೆ. ಸಾಕ್ಷಾತ್ ಶ್ರೀ ವಿರೂಪಾಕ್ಷೇಶ್ವರನ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಇವತ್ತು ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಬಂದಿರತಕ್ಕಂಥ ಉದ್ದೇಶ, ಆಗಸ್ಟ್ 10ಕ್ಕೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ರವರ ಹುಟ್ಟುಹಬ್ಬ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇಡೀ ವಿಜಯನಗರ ಕ್ಷೇತ್ರದಾದ್ಯಂತ ಸಂಚರಿಸಿ ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರಾಗಿದ್ದಾಗ ಮಾಡಿದ ಕೆಲಸ ಕಾರ್ಯಗಳು, ಸಿದ್ಧಾರ್ಥ್ ಸಿಂಗ್ರವರು ಸಮಾಜ ಸೇವಕರಾಗಿ ಮಾಡಿರುವಂಥ ಸಮಾಜ ಸೇವಾ ಕಾರ್ಯಗಳ ಬಗ್ಗೆ ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ಕೊಳ್ತಾ ನಮ್ಮ ತಂಡ ಇಡೀ ಒಂದು ಕ್ಷೇತ್ರದಾದ್ಯಂತ ಸಂಚರಿಸಿ ಇವತ್ತಿನ ದಿವಸ ಹಂಪಿಯಲ್ಲಿದ್ದೇವೆ. ಹಂಪಿಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಜನಪ್ರತಿನಿಧಿಗಳಿದ್ದಾರೆ, ಇಲ್ಲಿರ್ತಕ್ಕಂಥ ಮುಖಂಡರಿದ್ದಾರೆ. ಅದರ ಜೊತೆಗೆ ಪ್ರವಾಸಿ ಮಾರ್ಗದರ್ಶಿಗಳ ರಾಜ್ಯ ಉಪಾಧ್ಯಕ್ಷರು ಮತ್ತು ಹಲವಾರು ಜನ ಪ್ರವಾಸಿ ಮಾರ್ಗದರ್ಶಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ನಾವು ಪ್ರವಾಸಿ ಮಾರ್ಗದರ್ಶಿಗಳ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಅವರನ್ನು ಮಾತನಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ದೇವರಾಜಣ್ಣ, ನಿಮಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಶೀರ್ಷಿಕೆ ನಿಮ್ಗೆ ಗೊತ್ತಿದೆ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತೇಳಿ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಆನಂದ್ ಸಿಂಗ್ ರವರು 15 ವರ್ಷಗಳ ಸುದೀರ್ಘ ಒಂದು ಅವಧಿಯಲ್ಲಿ ತಮ್ಮ ಆಡಳಿತವನ್ನು ನಡೆಸಿದ್ದಾರೆ. ಆ ಬಗ್ಗೆ ತಾವೇನಂತೀರ? ಆನಂದ್ ಸಿಂಗ್ ಮಹಾರಾಜ್ ಅವರು 2008ರಲ್ಲಿ ನಮಗೆ ಪರಿಚಯ ಆದರು. ಆ 2008ರಲ್ಲಿ ಈ ದಕ್ಷಿಣ ಕಾಶಿ ಪಂಪಾ ವಿರೂಪಾಕ್ಷನ ಸ್ಥಾನದಲ್ಲೇ ನಮಗೆ ಅವರು ಫಸ್ಟ್ ಭೇಟಿ ಕೊಟ್ಟಿದ್ದು. ಅವರು ನಾಮಿನೇಷನ್ ಪತ್ರ ತಂದು ವಿರೂಪಾಕ್ಷನಿಗೆ ಸಮರ್ಪಣೆ ಮಾಡಿ ಅವತ್ತಲಿದ್ದ ವಿಜಯನಗರ ವರಪುತ್ರ ಅಂದರೆ ನಮ್ಮ ಆನಂದ್ ಸಿಂಗ್ ಮಹಾರಾಜ್ ಅಂತ ನಾವು ಹೇಳ್ತೀವಿ. ಅವರು 3 ಬಾರಿ ನಿಂತರು, ಸೋಲಿಲ್ಲದ ಸರ್ದಾರ್ ಅಂತೇಳಿ ಪ್ರತಿಯೊಂದು ಕಾಮಗಾರಿಕೆ ಹಳ್ಳಿ ಗ್ರಾಮ ಪ್ರತಿಯೊಂದರಲ್ಲಿ ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಇವತ್ತು ನಮಗೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಒಂದು ರಸ್ತೆ ಆಗಿರ್ಬೋದು, ರೋಡ್ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಇರಲಿ, ಬಡವ ಬಲ್ಲಿದ ಅಂಬೋದಿಲ್ಲ, ಸರ್ವಧರ್ಮ ವಿಜಯನಗರ ಸರ್ವಧರ್ಮ ಯಾರಿದ್ದಾರೆ ಅಂದರೆ ನಮ್ಮ ಆನಂದ್ ಸಿಂಗ್ ಮಹಾರಾಜ್ ಅಂತ ನಾವು ಹೇಳ್ತೀವಿ. ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಾಯಿದ್ರು. ಒಂದು ಬಾಲ್ಯ ಆಗಿರ್ಬೋದು, ಯವನ ಆಗಿರ್ಬೋದು, ಮುಪ್ಪಾಗಿರ್ಬೋದು ಕೂಡಿಸ್ಕೊಂಡು ಮನೆಯಲ್ಲೇ ಆನಂದ್ ಸಿಂಗ್ ಫೋಟೋ ಇದೆ ಇವತ್ತಿಗೂ. ಇವತ್ತು ಪ್ರತಿಯೊಬ್ಬರು ವಿಜಯನಗರದಲ್ಲಿ 2,50,000 ಓಟ್ಗಳಿದೆ. ಅಂತಃಕರಣಿ ಶುದ್ಧಿ ಮಾಡ್ಕೋಬೇಕು. ಎದಕ್ಕಂದರೆ ಎಲ್ಲಿವರೆಗೆ ಬಂತು ನಮ್ಮ ಪರಿಸ್ಥಿತಿ ಅಂತೇಳಿ ನಾವು ತಿಳ್ಕೊಬೇಕು. ಅಂತಃಕರಣಿ ಶುದ್ಧಿ ಮಾಡಿಕೊಂಡು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ಧಾರ್ಥ್ ಸಿಂಗ್ ಯುವರತ್ನ ಅಂದರೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಯುವರತ್ನ ಗ್ರಾಮಗಳಲ್ಲೇ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟ ನಾವು ಅವ್ರ ಜೊತೆ ಸಾತಿದ್ದೀವಿ. ಪ್ರತಿ ಹಳ್ಳಿಗಳಲ್ಲಿ ಬಂದು ಆ ಶ್ರೀರಾಮಚಂದ್ರ ಹೆಂಗೆ ಕಿಷ್ಕಿಂಧದಲ್ಲಿ ಬಂದು ಎಲ್ಲ ಪ್ರತಿಯೊಬ್ಬರು ವಾನರ್ ಸೈನ್ ಹೆಂಗೆ ಮಾತಾಡ್ತಾ ಇದ್ರು, ಅವ್ರು ಕೂಡ ನಮ್ಮ ಸಿದ್ಧಾರ್ಥ್ ಸಿಂಗ್ ಅವರು ಯುವರತ್ನ ಮನೆಗೆ ಬಂದು ಕಷ್ಟ, ಯೋಗಕ್ಷೇಮ, ಆರೋಗ್ಯ ಆಗಿರ್ಬೋದು, ಒಂದು ಯಜಮಾನರಾಗಿರ್ಬೋದು, ಒಂದು ವಯಸ್ಸಾದಿರ್ಬೋದು, ವೃದ್ಧಾವೇತನ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಡ್ರೈನೇಜ್ ಇರ್ಬೋದು, ಪ್ರತಿಯೊಂದು ಸಮಸ್ಯೆ ಇವತ್ತು ಕುಡಿಲಿಕ್ಕೆ ನೀರು ಅಂದರೆ ಫೋನ್ ಮಾಡಿದರೆ ಈ ನಮ್ಮ ಯುವರತ್ನ ಸಿದ್ಧಾರ್ಥ್ ಸಿಂಗ್ ಅವರಿಗೆ 2 ಟ್ಯಾಂಕ್ ಕಳಿಸ್ಕೊಡ್ತಾನೆ. ಎದಕ್ಕಂದ್ರೆ ನನ್ನ ಪ್ರಜೆಗಳು ಯಾರಾಗಲಿ ಇಲ್ಲಿ 3 ಹೊತ್ತು ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡೋದು ಜವಾಬ್ದಾರಿ ಅಷ್ಟು ದೊಡ್ಡ ಪಾತ್ರ ಒಯ್ದಿದೆ. ಜನಗಳು ಯಾಕೋ ತಿರಸ್ಕಾರ ಮಾಡೋದು ನನಗೆ ಗೊತ್ತಿಲ್ಲ. ಇವತ್ತು ಎಷ್ಟು ಕಾಮಗಾರಿಗಳಿಗೆ ನಿಂತಿದೆ. ನಾವು ಒಳದಂಡಿ ರಸ್ತೆ ಆಗಿರ್ಬೋದು, ಅಲ್ಲಿ ನದಿ ರಸ್ತೆ ಸ್ಥಾನಘಟ್ಟ ಆನಂದ್ ಸಿಂಗ್ ಮಹಾರಾಜ್ ಸ್ಟಾರ್ಟ್ ಮಾಡಿದ್ರು, ಇವತ್ತಿಗೂ ಆಗ್ತಾ ಇಲ್ಲ ಅದು. ಆಮೇಲೆ ರೈಲ್ವೆ ಬ್ರಿಡ್ಜ್ ಆಗಿರ್ಬೋದು, ಹಾಸ್ಪಿಟಲ್ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಎಲ್ಲ ಐಫೈ ಜಮಾನ, ಪ್ರತಿಯೊಂದು ರೇಟ್ಗಳು ದುಬಾರಿ ಆಗಿದೆ. ನಾವು ಏನು ಕೊಡಬೇಕು ಏನಿಲ್ಲ ಅರ್ಥನೇ ಆಗ್ತಿಲ್ಲ. ನಮ್ಮ ಇಂಥ ಯುವರತ್ನಗಳು ಮುಂದೆ ಬಂದು ನಮ್ಮ ಯೋಗಕ್ಷೇಮಗಳು ಪ್ರತಿಯೊಂದಕ್ಕೂ ಹಳ್ಳಿಗೆ ಭೇಟಿ ಕೊಟ್ಟು ನಮ್ಮ ಆರೋಗ್ಯ ವಿಚಾರಿಸೋದು. ನಮ್ಮ ತಂದೆ ತಾಯಿ ಕೂಡ ನೋಡೋಲ್ಲ, ಮಗನ ಥರ, ತಮ್ಮನ ಥರ, ಅಣ್ಣನ ಥರ ಬಾಂಧವ್ಯ ಅಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಅವರು. ಈ ಸಿದ್ಧಾರ್ಥ್ ಸಿಂಗ್ಗೆ ನಾವು ದಯಮಾಡಿ ಹುಟ್ಟು ಹಬ್ಬದ ಶುಭಾಶಯಗಳು ನಾವು ತಿಳಿಸ್ಬೇಕು. ವಿಜಯನಗರ ಪ್ರಜೆಗಳು ಇವಾಗ ಏನು ನಾವು ನೋವು ಅನುಭವಿಸ್ತಾ ಇದ್ವಿ, ಆ ನೋವು ಬೇಡ. ಅವರು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಒಂದು ಪ್ರಾಮಿಸ್ ಕೊಡೋಣ.
ನಾವು ವಿಜಯನಗರ ಕ್ಷೇತ್ರದಿಂದ ವಿಧಾನಸೌಧ ಕಳಿಸ್ಕೊಡ್ತೀವಿ ಅಂತೇಳಿ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ಇದಕ್ಕಂದ್ರೆ ನಮ್ದೊಂದು ಆಸೆ, ಇದಕ್ಕಂದ್ರೆ ಆ ಯುವರತ್ನಗೆ ನಾವು ಕಳಿಸ್ಕೊಟ್ರೆ ನಮಗೆ ಕೆಲಸಗಳು ಕಾಮಗಾರಿಗಳು ನಡೀತವೆ. ಮುಂದಿನ ದಿನಗಳಲ್ಲಿ ಸಿದ್ಧಾರ್ಥ ಸಿಂಗ್ ಒಂದು ಒಳ್ಳೆ ಅವಕಾಶ ಕೊಡಿ, ಆತನ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ. ಜೈ ವಿರೂಪಾಕ್ಷ, ಜೈ ಜೈ ವಿರೂಪಾಕ್ಷ ಅಂತೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಆತ್ಮೀಯ ಬಂಧುಗಳಿಗೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೋರ್ವ ಪ್ರವಾಸಿ ಮಾರ್ಗದರ್ಶಿ ಆಗಿರ್ತಕ್ಕಂಥ ಹುಲ್ಗಪ್ಪ ಇದ್ದಾರೆ. ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನಮಸ್ಕಾರಗಳನ್ನ ತಿಳಿಸಿ. ನಮಸ್ಕಾರ ಹುಲ್ಗಪ್ಪಣ್ಣ. ನಿಮ್ಮ ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಬಂದಾಗ ಹಲವಾರು ವಿಚಾರಗಳು ಬರ್ತವೆ. ಮುಖ್ಯವಾಗಿ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಒಂದು ಐತಿಹಾಸಿಕ ಒಂದು ದಾಖಲೆಯ ಒಂದು ಘೋಷಣೆಯನ್ನು ಮಾನ್ಯ ಆನಂದ್ ಸಿಂಗ್ ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಮಾಡ್ತಾರೆ. ಆ ಒಂದು ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ ತಾವು? ಕೆಲವರೆಲ್ಲ ಹಿರಿಯರು ಒಂದು ಆಸೆ ಇತ್ತು, ಏನಪ್ಪ ಅಂದರೆ ನಮಗೆ ಸರ್ಕಾರದಿಂದ ಏನಾದರೂ ಒಂದು ಸಹಾಯಧನ ಬಂದರೆ ನಮ್ಮ ಜೀವನಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಉಪಯೋಗ ಆಗುತ್ತೆ ಅನ್ನೋದು ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇದರಿಂದ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಸಾಹೇಬರು ಆದಾಗ ನಮ್ಮ ಬೇಡಿಕೆ ಇಟ್ಟಿದ್ವಿ, ಎಲ್ಲ ಕಡೆ ಓಡಾಡಿದರು ಹಿರಿಯರು. ಅವತ್ತಾಗಲಿಲ್ಲ ಕೆಲಸ. ಏನು ಹಿರಿಯರು ಏನು ಹೋರಾಟ ಮಾಡಿದ್ರು ಅವ್ರ ಆಸೆ ಈಡೇರಿಸ್ಬೇಕನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಆ ಗುರಿ ಮುಟ್ಟವರೆಗೂ ಹೋರಾಟ ಮಾಡಿದ್ವಿ. ಆ ಹೋರಾಟಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ರಾಜಕಾರಣದಲ್ಲಿ ಒಂದು ಆನಂದ್ ಸಿಂಗ್ ಸಾಹೇಬ್ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಯಾಕಂದರೆ ನಾವು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆ ಸ್ಟೇಜ್ನಲ್ಲಿ ಬಂದಾಗ ಅವರು ವೇದಿಕೆಯಲ್ಲಿ ಸನ್ಮಾನಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಮಾತು ಕೊಟ್ಟರವರು. ಇವತ್ತೇನು ಇತಿಹಾಸ ಉಳಿದಿದೆ ಇಲ್ಲಿ ಅಜರಾಮರವಾಗಿ ಅನ್ನಪ್ಪ ಅಂದರೆ, ಏನು ಇವತ್ತು ಪ್ರವಾಸೋದ್ಯಮ ಬೆಳೀತಾ ಇದೆ ಅನ್ನಪ್ಪ ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾರ್ಗದರ್ಶಕರಿಂದ ಮಾತ್ರ ಈ ಒಂದು ಇತಿಹಾಸ ಉಳ್ಕೊಂಡಿದೆ ಅಂತೇಳಿ ಒಂದು ಮಾತು ಹೇಳಿದರು ಅವರು. ಅದಕ್ಕೆ ನಾನು ಶತಮೀರಿ ಪ್ರಯತ್ನ ಮಾಡ್ತೀನಿ, ನಿಮಗೆ ಒಂದು ತಿಂಗಳದಾಗ ನಾನು ಸಿದ್ಧ ತಿಳಿಸ್ತೀನಿ ಅಂತೇಳಿ ಮಾತು ಕೊಟ್ಟಂಗೆ ಅವರು ಮಾತೇನು ಕೊಟ್ಟಿದ್ರು ಆ ಮಾತಿನ ಪ್ರಕಾರವಾಗಿ ನಮಗೆ ಒಂದು ತಿಂಗಳೊಳಗೆ ನಮಗೆ ಪ್ರತಿಯೊಬ್ಬರ ಬಗ್ಗೆನೂ ನಾವು ಕೂಗಿದ್ವಿ. ನಮ್ಮ ಕೂಗು ಅವ್ರಿಗೆ ಕೇಳಿಸಿತು, ಆ ಭಗವಂತಗೆ ಕೇಳಿಸಿತು. ಭಗವಂತನ ರೂಪದಲ್ಲಿ ನಮಗೆ ಆನಂದ್ ಸಿಂಗ್ ಸಾಹೇಬರು ಮತ್ತು ಈ BJP ಸರ್ಕಾರ ನಮಗೆ ಒಂದು ಭಗವಂತನ ಆಶೀರ್ವಾದದಿಂದ ನಮಗೆ ಸಹಾಯ ಆಯಿತು. ಇವತ್ತು ನಮಗೆ 2,000ದಿಂದ 5,000 ರೂಪಾಯಿ ನಮಗೆ ಕಂಟಿನ್ಯೂ ನಮ್ಮ ಖಾತೆಗಳಿಗೆ ಆ ಹಣ ಸಂಗ್ರಹಣೆ ಆಗ್ತಾ ಇದೆ. ಅದು ನಿಜವಾಗ್ಲೂ ಇತಿಹಾಸ. ಅದು ಆ ಸೋಲು ಗೆಲುವಿನ ಮೆಟ್ಟಿಲಂತೆ, ಮುಂದೆ ಗೆಲುವಿನ ಮೆಟ್ಟಿಲಾಗಬಹುದು ಅಂತೇಳಿ ನಾನು ಈ ಒಂದು ಕ್ಷೇತ್ರದಲ್ಲಿ ಅನ್ನದಾತ ಪ್ರಭು ವಿರೂಪಾಕ್ಷ ಸಾನ್ನಿಧ್ಯದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರಗಳು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೋರ್ವ ಮುಖಂಡರು, ಈ ಭಾಗದ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಬ್ಯಾಂಕ್ ವಿರೂಪಾಕ್ಷಿ ಅಣ್ಣನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊಟ್ಟ ಮೊದಲನೇದಾಗಿ ನಿಮಗೆ ನಮಸ್ಕಾರ ತಿಳಿಸ್ತೀವಿ ವಿರೂಪಾಕ್ಷ ಅಣ್ಣ. ನಿಮಗೆ ನಮಸ್ಕಾರ. ಈಗ ನಾವು ಬಂದಿರ್ತಂಥ ಉದ್ದೇಶ ಎಲ್ಲ ಗೊತ್ತಾಗಿದೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಈ ಎರಡೂ ವ್ಯಕ್ತಿಗಳನ್ನು ಒಳಗೊಂಡಂತೆ ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಹೇಳ್ಬೇಕಂದ್ರೆ ವಿಜಯನಗರ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಸಾರು ಉಸ್ತುವಾರಿ ಸಚಿವರಾಗಿದ್ದಾಗ ನದಿ ದಂಡೆಗೆ ಬಂದು ತುಂಗಾರತಿ ಅಂತ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೂ ಸಿದ್ಧಾರ್ಥ ಸಿಂಗ್ ಸರ್ನ ಕರ್ಕೊಂಬರ್ತಿದ್ರು. ಯಾಕಂದರೆ ಅದನ್ನು ಎಲ್ಲದೂ ನಮ್ಮ ಕ್ಷೇತ್ರದಲ್ಲಿ ಯಾವ ಥರ ಕಾರ್ಯಕ್ರಮಗಳು ನಡೀತಾವೋ ಅವ್ರ ಗಮನಕ್ಕಿರಲಿ, ಮುಂದಿನಗೆ ಅವರಿಗೆ ಅದು ಒಂದು ಭವಿಷ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರೆಲ್ಲರಿಗೆ ಕರ್ಕೊಂಬಂದು ಎಲ್ಲ ತೋರಿಸ್ತಾ ಇದ್ದರು. ಅದೇ ರೀತಿ ಸರ್ ಅದಕ್ಕೆ ನಮಗೆ ಮಾತು ಕೊಟ್ಟಂಗೆ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಇನ್ನು ತುಂಗಾರತಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಸರ್, ಇಡೀ ಕರ್ನಾಟಕ ರಾಜ್ಯ ನೋಡೋಂಗೆ ಮಾಡಬೇಕು ಅಂತೇಳಿ. ಅದೇ ಥರ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಸರ್ ಗುಣ ಬಂದು ಅದನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಿ ಅವ್ರ ಕ್ಷೇತ್ರದಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು, ಇದ್ರದ್ದು ಏನು ರೂಪರೇಷೆಗಳು ಹೇಳ್ರಿ ಅಂತೇಳಿ ಕೇಳಿದಂಥ ಉದಾಹರಣೆಗಳಿದೆ. ಈಗ ಅದೇ ರೀತಿಯಾಗಿ ಎಲ್ಲ ಕಾಮಗಾರಿ ನಡೀತಾ ಇದೆ. 90% ಸಾರ್ಗ ಬಂದು ನೋಡ್ತಾ ಇದ್ದಾರೆ. ಅವರು ಇಲ್ಲಿ ಅಧಿಕಾರದಾಗ ಇಲ್ಲ ಅಂದ್ರೂ ಗುಣ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಫೋಟೋಸ್ ಪ್ರತಿಯೊಂದೂ ಕೇಳಿ ಪಡ್ಕೊಳ್ತಾ ಇದ್ದಾರೆ, ಈ ಕ್ಷೇತ್ರದಲ್ಲಿ ನಿಮ್ಮ ಏರಿಯಾದಲ್ಲಿ ಏನಾಗ್ತದೆ ಅಂತೇಳಿ. ಆಮೇಲೆ ನಾವು ಕೇಳಿದಂಥ ಸಂದರ್ಭದಲ್ಲಿ ಶಾಲೆ ಕೇಳಿರ್ಬೋದು, ರಸ್ತೆಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಶಾಲೆನೂ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಈಗ ಅದೇ ಥರ ಈಗ ನಾವು ರೈತರಿಗೆ ಬೇಕಂತೇಳಿ ರಸ್ತೆನ ಕೇಳ್ಕೊಂಡಿದ್ವಿ, ಆ ರಸ್ತೆ ಕೂಡ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದರಲ್ಲಿಯೂ ಆನಂದ್ ಸಿಂಗ್ ಸರ್ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ವಾಸ್ತವ್ಯ ಅಂತ ಬಂದಂಥ ಸಂದರ್ಭದಲ್ಲಿ ಸಿದ್ಧಾರ್ಥ ಸಿಂಗ್ ಸರ್ ಅವರು ಪ್ರತಿಯೊಂದು ಹಳ್ಳಿ ಗ್ರಾಮಗಳಲ್ಲಿ ಕೂತ್ಕೊಂಡು ನಮ್ಮ ಏರಿಯಾದಲ್ಲೇ ಕೂತ್ಕೊಂಡು ಅವ್ರು ಯಾವ ಥರ ನಾಲೆಡ್ಜ್ ಇದೆ ಅಂದರೆ, ಇಲ್ಲಿ ಹಂಪಿ ಅಂದ್ಕೊಳ್ಳಿ ಟೂರಿಸಮ್ಮು ಅದರಾಗಿದೆ, ಆರ್ಕಿಯಾಲಜಿಕಲ್ ಸೈಟ್ ಇದೆ, ಅದ್ರ ಬಗ್ಗೆ ನಾನು ವ್ಯಾರಿಫಿಕೇಷನ್ ಮಾಡ್ತೀನಿ ಅಂತೇಳಿ ಭಾಳ ಬುಕ್ಕ ತೆಗೆದು ಓದಿದ್ದಾರೆ. ಅಂಥ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆ ವ್ಯಕ್ತಿ ಇದ್ದಿದ್ರೆ ಹಂಪಿ ಏನೋ ಒಂದು ವಿಜಯನಗರ ಸಾಮ್ರಾಜ್ಯ ಮತ್ತೊಂದು ಸಲ ಏನು ನಾವು ಕಷ್ಟಪಡ್ತಿದ್ದೀವಲ್ಲ, ಆ ಸಾಮ್ರಾಜ್ಯ ಕಷ್ಟ ಎಲ್ಲ ನೀಗಿಸ್ತಿದ್ರು ಅಂತೇಳಿ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ.
ರಾಜಕೀಯದ ಬಗ್ಗೆ ಇಂಟ್ರೆಸ್ಟ್ ಇರೋಂಥ ವ್ಯಕ್ತಿನ ರಾಜಕೀಯ ಮಾಡೋಕ್ಕೆ ಬೆಳೆಸಿದ್ರೇ ಮಾತ್ರ ರಾಜಕೀಯ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ. ಅದು ನಮ್ಮ ಸಿದ್ಧಾರ್ಥ ಸಿಂಗ್ ಸಾರಲ್ಲಿ 100% ಇದೆ. ಆನಂದ್ ಸಿಂಗ್ ಸರ್ ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಗೆ ವಿಜಯನಗರ ಕ್ಷೇತ್ರ ಜನತೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಅವ್ರಿಗೊಂದು ಅವಕಾಶ ಕೊಡ್ರಿ. ವಿಜಯನಗರ ಕ್ಷೇತ್ರ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ನೀವೇ ಕಣ್ಣಾರ ನೋಡುವಂತ್ರಿ. ಧನ್ಯವಾದಗಳು ಸರ್. ನಮ್ಮ ಜೊತೆ ಮಾತಾಡಲಿಕ್ಕೆ ಹಂಪಿ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸ್ವಾತಿ ಸಿಂಗ್ ರವರು ಇದ್ದಾರೆ. ನಾನು ಮೊಟ್ಟ ಮೊದಲಿಗೆ ಸ್ವಾತಿ ಸಿಂಗ್ ಮೇಡಮ್ ಅವರಿಗೆ ನಮಸ್ಕಾರಗಳನ್ನ ತಿಳಿಸ್ತೇನೆ. ಆನಂದ್ ಸಿಂಗ್ ಆರ್ಮಿ ತಂಡ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಹೇಳಿ ನೀವೊಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದ ಒಬ್ಬ ನಿವಾಸಿಯಾಗಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಆನಂದ್ ಸಿಂಗ್ ರವರ ತದ್ರೂಪವೇ ಸಿದ್ಧಾರ್ಥ ಸಿಂಗ್ ಅನ್ನುವಂತೆ ಅವರು ಕೂಡ ಕೆಲಸಗಳನ್ನ ಮಾಡಿದ್ದಾರೆ. ಈ ಎರಡೂ ವ್ಯಕ್ತಿಗಳನ್ನು ಕುರಿತು ಮಾತನಾಡಲಿಕ್ಕೆ ನಿಮ್ಗೆ ಕೇಳಿದರೆ, ನಾನು ಕಂಡಂಥ ಆನಂದ್ ಸಿಂಗ್ ಫಸ್ಟಿಗೆ ರಾಜಕೀಯವಾಗಿ ಅವರು ಬರೋಕ್ಕಿಂತ ಮುಂಚೆಯಿಂದ ಸಮಾಜ ಸೇವಕರನಾಗಿ ನಾನು ನೋಡಿದೆ. ಅವರು ಸ್ಕೂಲ್ಗಳಿಗೆ ಬುಕ್ಸ್ ಕೊಡೋಂಥದ್ದು, ನೀರು ಕೊಡೋಂಥದ್ದು ಇಂಥವೆಲ್ಲ ನೋಡ್ತಾ ಇದ್ದೆ. ಆನಂದ್ ಸಿಂಗ್ ಅನ್ನೋ ವ್ಯಕ್ತಿ ರಾಜಕೀಯ ಅಂದ್ರೇ ನಮಗೆ ಗೊತ್ತಿದ್ದಿಲ್ಲ. ಅಂಥದ್ರೊಳಗೆ ಸಮಾಜ ಸೇವಕರಾಗಿ ಇಷ್ಟೊಂದು ಮಾಡ್ತಾರಲ್ಲ ಅಂಥೇಳಿ ಏನೋ ಒಂದು ಮೈಂಡ್ ಒಳಗೆ. ಆಮೇಲೆ ಯಾವಾಗ ಆನಂದ್ ಸಿಂಗ್ ರಾಜಕೀಯಕ್ಕೆ ಬರ್ತಾರಂತ ಬಂದಾಗ ಆ ರಾಜಕೀಯದೊಳಗೆ ಆನಂದ್ ಸಿಂಗ್ ಅವರು ಮುಂಚೆನೇ ಸಮಾಜ ಸೇವಕರಾಗಿ ಅವರೆಲ್ಲರಿಗೂ ಮನೆ ಮಗನಾಗಿದ್ದರು. ಅವರು ಎಲ್ಲ ಶಾಲೆ ಮಕ್ಕಳಿಗೂ ಒಂದು ಆನಂದ್ ಸಿಂಗ್ ಅಂದ ತಕ್ಷಣ ಆನಂದ್ ಸಿಂಗ್ ಬಂದರು ಅಂಥೇಳಿ ಒಂದು ಕೂಗಾಡ್ತಿತ್ತು. ಏನೋ ಒಂಥರ ಖುಷಿ ಇತ್ತು ಆ ಹೆಸರು ಒಳಗೆ. ಆಮೇಲೆ ಅವ್ರು ಮಾಡಿದಂಥ ಸಮಾಜ ಸೇವೆಗಳನ್ನ ನಾನು ಇದಕ್ಕಿಂತ ಮುಂಚೆ MLAಗಳು ಮಿನಿಸ್ಟ್ರ್ ಆಗಿರಲಿ ಯಾರಾಗಲಿ ನಾನು ನೋಡೇ ಇಲ್ಲ. ಎಷ್ಟು ಒಂದೊಂದು ಹಳ್ಳಿ ಭಾಗದಿಂದ ಹಿಡ್ಕೊಂಡು ಪ್ರತಿಯೊಂದು ಇವತ್ತೇನು ವಿಜಯನಗರ ಡಿಸ್ಟಿಕ್ ಆಗೋವರೆಗೂ ಅವರು ಶ್ರಮ ಪಟ್ಟಿದ್ದಾರಲ್ಲ, ಅದು ಆ ಶ್ರಮ ನಿಜವಾಗ್ಲೂ ನಾನು ಹ್ಯಾಂಡ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿ ನಮಗೆ ಯಾವತ್ತೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಟೈಮ್ ಹಾರ್ಟ್ ಆಪ್ರೇಷನ್ನಿಂದ ಹಿಡ್ಕೊಂಡು ಆನಂದ್ ಸಿಂಗ್ ಅವ್ರು ಮಾಡಿದ್ದಾರೆ. ಹಾರ್ಟ್ ಆಪ್ರೇಷನ್ ನಮ್ಮ ಹಂಪಿಯೊಳಗೆ ಒಬ್ಬ ವ್ಯಕ್ತಿ ಅವ್ರ ಮಗಳಿಗೆ ಹಾರ್ಟ್ ಆಪ್ರೇಷನ್ ಮಾಡಬೇಕಾಗಿತ್ತು. ತುಂಬ ದುಡ್ಡಿಂದು ಸಹಾಯ ಬೇಕಿತ್ತು ಅವರಿಗೆ. ಆ ಟೈಮ್ ಒಳಗೆ ಕೂಡ ನಾನು ಮಾಡಿಸ್ತೀನಿ ಅಂಥೇಳಿ ಆ ಹುಡುಗಿಗೆ ಮಾಡಿಸಿದ್ದಾರೆ. ನಿಮಗೆಲ್ಲ ನೆನಪಿರ್ಬೋದು. ಫಸ್ಟ್ ಟೈಮ್ ನಮಗೆಲ್ಲೋ ಇಂಥ ವ್ಯಕ್ತಿನ ನಾವು ಇವಾಗ ರಾಜಕೀಯದೊಳಗೆ ನಾವು ಕಳ್ಕೊಂಡು ಬಿಟ್ಟಿವಲ್ಲ ಅಂಥೇಳಿ ನಮಗೆಲ್ಲೋ ಒಂಥರ ದುಃಖ ಇದೆ. ಆದ್ರೂ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇವತ್ತು ಸಿದ್ಧಾರ್ಥ ಸಿಂಗ್ ಕೂಡ ಆನಂದ್ ಸಿಂಗ್ ಅವರು ಎಷ್ಟು ಸಮಾಜ ಸೇವೆಗಳನ್ನ ಮಾಡ್ಕೊಂಡಿದ್ದಾರೆ. ಅವರ ದೃಷ್ಟಿಕೋನ ಒಳಗೆ ನಮ್ಮಪ್ಪ ಇಷ್ಟೆಲ್ಲ ಸಮಾಜ ಸೇವೆಗಳನ್ನ ಮಾಡಿದ್ದಾರೆ, ಈ ಜನರಿಗೋಸ್ಕರ ನಾನು ರಾಜಕೀಯಕ್ಕೆ ಬಂದು ಈ ಜನರ ಸೇವೆ ಮಾಡ್ಬೇಕಂತ ಹೇಳಿ ಅವರು ಪಾದಾರ್ಪಣೆ ರಾಜಕೀಯಕ್ಕೋಸ್ಕರ ಅವರು ಸಮಾಜ ಸೇವೆ ಮಾಡ್ಕೊಂತ, ಅಂದರೆ ರಾಜಕೀಯಕ್ಕೆ ಎಂಟ್ರಿ ಆಗ್ಲದ ಮುಂಚೆನೇ ಹಳ್ಳಿ ಭಾಗದೊಳಗೆ ಹೋಗಿದ್ದಾರೆ. ಅವರು ಏನೇನು ಹಳ್ಳಿ ಭಾಗದೊಳಗೆ ಏನೇನು ಕೊರತೆ ಇದೆ. ನನಗೆ ಅವರು ಬಂದ ತಕ್ಷಣ ಒಂದೇ ಒಂದು ನೆನಪಾಗಿದ್ದು, ಗೌತಮ ಬುದ್ಧ ಅವರು ಅಂದರೆ ಒಂದು ಅರಮನೆ ಒಳಗೆ ಅವರು ಇದ್ದರು. ಅವರಿಗೆ ಹೊರಗಿನ ಪ್ರಪಂಚ ಏನೂ ಗೊತ್ತಿದ್ದಿಲ್ಲ. ಬಟ್ ಅವರು ಕೂಡ ಎಲ್ಲ ಕಡೆ ಅಡ್ಡಾಡಿದ ಮೇಲೆ, ಎಲ್ಲ ಕಷ್ಟ ಸುಖಗಳನ್ನ ನೋಡಿದ ಮೇಲೆ ಅವರು ಒಂದು ರೀತಿಯಾಗಿ ನಾನು ಜನರ ಸಲುವಾಗಿ ಹೊರಗೆ ಬರಬೇಕಂತ ಹೇಳಿ ಅವರು ಒಂದು ಅರಮನೆನ ಒಂದು ಎಲ್ಲದನ್ನ ಬಿಟ್ಟು ಜನರ ಸೇವೆಗೋಸ್ಕರ ಹೊರಗೆ ಬಂದು ಇವತ್ತು ಗೌತಮ ಬುದ್ಧ ಅಂದರೆ ಒಂದು ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾರೆ ಅಂಥೇಳಿ ನಮಗೆ ಹೆಂಗೆ ಅನಿಸುತ್ತೆ. ನನಗೆ ಸಿದ್ಧಾರ್ಥ ಸಿಂಗ್ ಅವರು ಹಂಗೆ ನೆನೆಸ್ಕೊಂಡೆ ನಾನು. ಜನರಿಗೋಸ್ಕರ ಆ ರೀತಿ ಹೊರಗಡೆ ಬಂದು, ಅಂದರೆ ಹಳ್ಳಿ ಭಾಗದೊಳಗೆ ಹೋದಾಗ ನಮ್ಮ ಹಂಪಿ ಜನರುಗಳು ಸುಖವಾಗಿರೋದಕ್ಕೆ ಕಾರಣ ಆನಂದ್ ಸಿಂಗ್ ಅವರು. ಎದಕ್ಕಂದರೆ ನಮಗೆ ಇಡೀ ಹಿಸ್ಟ್ರಿ ಒಳಗೆ, ಇಡೀ ಎಲ್ಲಿ ನಮ್ಮ ಭಾರತ ದೇಶದೊಳಗೆ ಪುನರ್ವಸತಿ ಎಲ್ಲೂ ಕೊಟ್ಟಿಲ್ಲ, ಅದು ನಾನು ಕೇಳ್ಪಟ್ಟಿದ್ದು. ಆದರೆ ಇವತ್ತು ಆನಂದ್ ಸಿಂಗ್ ಅವರು ನಮ್ಮ ಇಡೀ ಬಜಾರ್ ಲೈನ್ ಒಳಗೆ ಈ ಕಡೆ ಆ ಕಡೆ ನಾವು ವಾಸವಾಗಿದ್ವಿ ಮಂಟಪದೊಳಗೆ. ಅದಕ್ಕೆ ಹಕ್ಕುಪತ್ರ ಇದ್ದಿಲ್ಲ, ಒಂದು ಡಾಕ್ಯುಮೆಂಟ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ನಿರಾಶ್ರಿತರಾಗಿ ಒಂದು ಗ್ರೌಂಡ್ ಒಳಗಿದ್ವಿ. ಬಟ್ ಆನಂದ್ ಸಿಂಗ್ ಅವರು ನೋಡಿಬಿಟ್ಟು ಇವತ್ತು ಪುನರ್ವಸತಿ ಅಂಥೇಳಿ ನಮಗೊಂದು ಒಳ್ಳೆ ಮನೆ, ಜಾಗ, ಹಕ್ಕುಪತ್ರ, ಆಮೇಲೆ ಮನೆಗೆ 1,20,000 ರೂಪಾಯಿ ಅನುದಾನ, ಅದನ್ನೆಲ್ಲ ಸರ್ಕಾರದಿಂದ ಮಾಡಿಸ್ಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಆನಂದ್ ಸಿಂಗ್ ಸರ್. ಆ ವ್ಯಕ್ತಿ ಇವತ್ತು ರಾಜಕೀಯದೊಳಗೆ ಇಲ್ಲ ಅಂಥೇಳಿ ಭಾಳ ಕಷ್ಟ ಆಗ್ತಿದೆ. ಬಟ್ ಮುಂದಿನ ದಿನಗಳ ಆ ಕಷ್ಟ ಎಲ್ಲ ನಮಗೆ ಕನಸೆಲ್ಲ ನೆನಸಾಗುತ್ತೆ ಅಂಥೇಳಿ ನಾನು ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ವಿ ಮಿಸ್ ಯು ಆನಂದ್ ಸಿಂಗ್ ಅಣ್ಣ, ನಿಜವಾಗ್ಲಂತೂ. ಆಮೇಲೆ ನಿಮ್ಮ ರೂಪದೊಳಗೆ ಮುಂದಿನ ದಿನಗಳಲ್ಲಿ ಸಿದ್ಧಾರ್ಥ ಸಿಂಗ್ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಹಂಪಿಯ ಭಾಳಷ್ಟು ಅನುಭವಿ ಮತ್ತು
ಹಿರಿಯ ನಾಗರಿಕರು, ಹಿರಿಯ ಮುಖಂಡರಾಗಿರ್ತಕ್ಕಂಥ ಗುನ್ನಿ ಪಂಪಣ್ಣನವರಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನ ಈಗ ಆಗ್ತಾ ಇದೆ. ನಮಸ್ತೆ ಪಂಪಣ್ಣವ್ರಿಗೆ. ನಮಸ್ಕಾರ. ನೀವು ಕಣ್ಣತ್ತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಮತ್ತು ಆನಂದ್ ಸಿಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನೆಲ್ಲ ವಿಚಾರಗಳನ್ನ ಹೇಳ್ತೀರಿ? ವಿಜಯನಗರ ಹಂಪಿ ಇರ್ಬೋದು, ಇದರಲ್ಲಿ ಗಣ್ಯಮೂರ್ತಿ ಅನಿಸಿಕೊಂಡ ಶ್ರೀ ಶ್ರೀ ಆನಂದ್ ಸಿಂಗ್ ಅವರು, ಅವರ ಪುತ್ರ ಆದ ಸಿದ್ಧಾರ್ಥ ಸಿಂಗ್. ಅದು ನಮಗೆ ಒಂದು ಹುಲಿಯಾಗಿ ಹೊರಗೆ ಬಂತು. ಹುಲಿ ಮರಿ ಚಿಕ್ಕದು, ಆ ಹುಲಿ ಮರಿ ಕೆಲಸ ಮಾಡ್ತದಂತ ನಾನು ನೋಡಿದೆ. ಆದರೆ ದೇವರು ಪರಮಾತ್ಮ ನಮಗೆ ಏನೋ ಒಂದು ತೊಂದರೆಗಳು ಬಂದಾಗ ಇವತ್ತು ಆದ್ರೂ ಆ ಕೆಲಸ ಬಿಟ್ಟಿಲ್ಲ. ಎಲ್ಲ ಪ್ರತಿಯೊಬ್ಬರಿಗೆ ಯುವಕರಿಗೆ ಅಪ್ಪು ಸರ್ಕಲ್ ಆಗಲಿ ತಾನೇ ಮಾಡಿದೆ. ಅಲ್ಲಿದ್ದ ಬಸವ ಕಲ್ಯಾಣ ಮೂರ್ತಿ ಸಿದ್ಧಾರ್ಥ ಕಲ್ಯಾಣ ಮಂಟಪ ಹತ್ರ ಅಲ್ಲಿ ಕೂಡ ಇವರೇ ಉದ್ಘಾಟನೆ ಮಾಡಿದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿಯಲ್ಲಿ ಬರೀ ನರಕದ ವಾಸನೆ ಬರ್ತಿತ್ತು, ದಾರಿ ಇದ್ದಿಲ್ಲ. ಅಲ್ಲಿ ಕನಕದಾಸರ ಮೂರ್ತಿಯನ್ನಿಟ್ಟು ಭಾಳ ಅಗಲವಾಗಿ ಪ್ರಶಾಂತವಾಗಿ ವಿಜಯನಗರ ಜಿಲ್ಲೆನ ಹೆಸರು ಎತ್ತಿದಂಥ ಕೆಲಸ ಮಾಡಿದ್ದಾನೆ ಆನಂದ್ ಸಿಂಗ್ ಅವರು. ಬೇರೆಯವ್ರ ಕೈಲಿ ಯಾರೂ ಆಗಲಿಲ್ಲ. ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಏನೆಲ್ಲ ವಿಚಾರಗಳನ್ನ ತೋಡ್ಕೊಳ್ತೀರಾ ನೀವು? ಸಿದ್ಧಾರ್ಥ್ ಸಿಂಗ್ ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ, ಆನಂದ್ ಸಿಂಗನ್ಕಿಂತ ಹೆಚ್ಚಾಗಿ ಮಾಡ್ತಾರೆ. ಯಾಕಂದರೆ ಭಾಳ ಓದಿದ್ದಾರೆ ಹುಡುಗ, ವಕೀಲು ಮಾಡಿದ್ದಾನೆ, ಭಾಳ ಮೈಂಡ್ ಐತೆ. 4 ಮಂದಿನ ಕಪ್ಪಿಗೆಂತಾನ, ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವಿಜಯನಗರದಲ್ಲಿ ಏನು ಕಷ್ಟ ಇದೆ ಅಂತೇಳಿ ಮನೆಗೆ ಹೋಗ್ತಿದ್ದಾನೆ. ಮನೆಗೆ ಅನ್ನದಾನ ಅಕ್ಕಿ ಕೂಡ ದಾನ ಮಾಡಿದ್ದಾನೆ, ಮಂದಿಗೆ ತಾಳಿ ಕೊಟ್ಟಿದ್ದಾನೆ, ಮದುವೆ ಆಗಲಿಕ್ಕೆ ದುಡ್ಡು ಕೊಟ್ಟಿದ್ದಾನೆ. ನಾನೇ ಕೊಡಿಸಿದ್ದೀನಿ ಸಿದ್ಧಾರ್ಥ ಹತ್ರ. ಹಳ್ಳಿಗೆ ಬೈಲೊದ್ದಿಗೇರಿ ಮತ್ತು ಬೂನಹಳ್ಳಿ, ಪೀಕಳ್ಳಿ, ಕಾಕ್ಬಾಳು, ಗುಂಡ್ಲದ್ಗೇರಿ ಇಷ್ಟು ಗ್ರಾಮಗಳಿಗೆಲ್ಲ ತಾಳಿ ಕೊಡಿಸಿದ್ದೀನಿ, ದುಡ್ಡು ಕೊಡಿಸಿದ್ದೀನಿ. ನನ್ನ ಮುಖಾಂತರದಿಂದ ಸಿದ್ಧಾರ್ಥ ಸಿಂಗ್ ಎಲ್ಲರೂ ಕೊಟ್ಟಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಭಾಳ ಕಷ್ಟ ಅನುಭವಿಸಿದ್ದೀವಿ ನಾವು. ಯಾಕಂದರೆ ಚಿಕ್ಕ ಹುಡುಗ, ಆ ಹುಡುಗನ ನಾವು ಇವತ್ತು ಸೋಲು ಅನುಭವಿಸೋಕ್ಕೆ ಕಾರಣ ನಾವೇ ಅನ್ಕೊಂಡಿದ್ದೀವಿ, ಆತಲ್ಲ. ನಾವೆಲ್ಲರೂ ಸೇರಿ ನಾವು ಆಗಿದ್ದೀವಿ. ಇವತ್ತು ಭಾಳ ಚಿತ್ರಹಿಂಸೆ ಪಡಿತಾ ಇದೀವಿ. ಈಗ ಒಂದು ಪ್ರಶ್ನೆ ಹೇಳ್ರಿ ಸರ್. ಎಲೆಕ್ಷನ್ ಅಲ್ಲಿ ಸೋತರು ಆಯ್ತು, ಒಂದ್ ವೇಳೆ ಅವಕಾಶ ಸಿಕ್ತು, ನಾಳೆನೇ ಚುನಾವಣೆ ಎದುರಾಯ್ತು ಅನ್ಕೊಂಡ್ರಿ, ಸಿದ್ಧಾರ್ಥ್ ಸಿಂಗ್ ನಿಂತಿದ್ದಾರೆ, ಆ ಸಂದರ್ಭದಲ್ಲಿ ನೀವು ಅವ್ರನ್ನ ಯಾವ ರೀತಿಯಲ್ಲಿ ನೋಡ್ಲಿಕ್ಕೆ ಅಯ್ಯಪ್ಪ, ಅಪರೂಪದಲ್ಲಿ ಹೂವಿನಲ್ಲಿ ಮೆರೆಸ್ತೀವಿ ನಾವು ಆತನ, ಕಮಲದ ಹೂವಿನಲ್ಲಿ ಮೆರೆಸ್ತೀವಿ ಸಿದ್ಧಾರ್ಥನ. ಮುಂದಿನ ತಿಂಗಳ 10ನೇ ತಾರೀಕಿಗೆ ಬರ್ತ್ಡೇ ಇದೆ ಅವ್ರದ್ದು. ಹೌದು ಸರ್, ಹುಟ್ಟಹಬ್ಬ ಐತೆ ಸಿದ್ಧಾರ್ಥ್ ಸಿಂಗ್. ಈ ಸಂದರ್ಭದಲ್ಲಿ ಹಿರಿಯರಾಗಿ ಏನಂತ ಅವ್ರನ್ನ ಹರಿಸ್ತೀರಾ? ಅಯ್ಯೋ, ಸಿದ್ಧಾರ್ಥನ ನಾವು ಹುಟ್ಟಿದ ಹಬ್ಬ ಮಾಡೋಕ್ಕೆ ನಮ್ಮ ಎಲ್ಲ ಗಣ್ಯವ್ಯಕ್ತಿಗಳು ಇರ್ತಾರೆ, ನಮ್ಮ ಗೈಡ್ಗಳು ಇರ್ತಾರೆ, ನಮ್ಮ ಫ್ರೆಂಡ್ಗಳು ಎಲ್ಲರೂ ಇರ್ತಾರೆ, ಸ್ವಾತಿ ಮೇಡಮ್ ಇರ್ತಾರೆ, ಬಸವ ಇರ್ತಾರೆ, ಇವರೆಲ್ಲರೂ ಇರ್ತಾರೆ, ಇವರೆಲ್ಲ ದೇವ ಇರ್ತಾರೆ. ಇವರೆಲ್ಲರೂ ಕಲಿತು ಎಲ್ಲ ನಮ್ಮ ಹಂಪಿಲಿಂದ ಏನಾಗಬೇಕು ಅದನ್ನೆಲ್ಲ ಅದಕ್ಕೆ ನಾವು ಮಾಡ್ತೀವಿ. ಇಲ್ಲಿವರೆಗೆ ಹಂಪಿ ಗ್ರಾಮದ ಎಲ್ಲ ಮುಖಂಡರು, ಪ್ರವಾಸಿ ಮಾರ್ಗದರ್ಶಿಗಳು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ. 14-15ನೇ ಶತಮಾನದಲ್ಲಿ ಶ್ರೀಮಂತ ಒಂದು ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಇತ್ತು. ರೋಮ್ನ ನಂತರ ಅತ್ಯಂತ ವಿಶಾಲವಾದ ಮತ್ತು ಅತ್ಯಂತ ಶ್ರೀಮಂತ ಯಾವುದಾದ್ರೂ ಒಂದು ಸಾಮ್ರಾಜ್ಯ ಇತ್ತು ಅಂತಂತ ಹೇಳಿದರೆ ಅದು ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಲವಾರು ಅರಸರು ಇದನ್ನು ಆಳಿದರು. ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಹೆಸರನ್ನು ಇಡೀ ಜಗತ್ತಿನಾದ್ಯಂತ ಜನಪ್ರಿಯಗೊಳಿಸಿದರು ಅಂತಕ್ಕಂಥ ವಿಚಾರ ಇತ್ತು. ಅದೇ ರೀತಿಯಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರವನ್ನು ಮಾನ್ಯ ಆನಂದ್ ಸಿಂಗ್ ರವರು ಅಷ್ಟೇ ಜನಪ್ರಿಯಗೊಳಿಸಿದರು. ಇಲ್ಲಿರ್ತಕ್ಕಂಥ ನಿವಾಸಿಗಳು ಮಾತಾಡ್ತಾ ಇರಬೇಕಾದ್ರೆ ಈ ಒಂದು ಹಂಪಿಯ ಎಲ್ಲ ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಜೊತೆಗೆ ಹಂಪಿ ಇಡೀ ವಿಶ್ವದಲ್ಲೇ ಒಂದು ಹೆಸರನ್ನು ಪಡೆದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಕಾಯಕಲ್ಪವನ್ನು ಆಗಿನ ಸಚಿವರು ಮತ್ತು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ ರವರು ಮಾಡಿದ್ದಾರೆ. ಜೊತೆಗೆ ಈ ಒಂದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಸಣ್ಣ ಪುಟ್ಟ ಒಂದು ಮಂಟಪಗಳಲ್ಲಿ ವಾಸಿಸ್ತಕ್ಕಂಥ ಚಿಕ್ಕ ಪುಟ್ಟ ಅಂಗಡಿಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಕ್ಕಂಥ ನಿವಾಸಿಗಳನ್ನು ಕಾನೂನಾತ್ಮಕವಾಗಿ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದಾಗ ಅವರು ಬೀದಿಗೆ ಬಿದ್ದಿತ್ತು, ಅವರ ಬದುಕು ಬೀದಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಬೀದಿಗೆ ಬಂದ ಆ ಜನರ ರಕ್ಷಣೆಗೆ ನಿಂತದ್ದು ಆನಂದ್ ಸಿಂಗ್ ರವರು. ಇಲ್ಲಿ ಪಕ್ಕದಲ್ಲಿಯೇ ಹಂಪಿ ಪುನರ್ವಸತಿ ಕೇಂದ್ರ, ಅಂದರೆ ಈಗಿನ ಹೊಸ ಹಂಪಿ ಅಂತಂದೇಳಿ ಅಲ್ಲಿ ಒಂದು ಸ್ಥಳವನ್ನು ಗುರುಸಿ ಇಲ್ಲಿ ಯಾರ್ಯಾರು ನಿರಾಶ್ರಿತರಾಗಿದ್ದರು, ಯಾರ್ಯಾರು ಸಂತ್ರಸ್ತರಿದ್ದರು ಅವರಿಗೆ ಪುನರ್ವಸತಿ ಕಲ್ಪಿಸಿ ಒಂದು ಸುಸಜ್ಜಿತವಾದ ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಸಹ ಅವರೇ ಒದಗಿಸಿಕೊಟ್ಟು ಒಂದು ಗೌರವಯುತವಾದ ಜೀವನ ನಡೆಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮನೆ ಆಯಿತು, ಎಲ್ಲ ಆಯಿತು, ಆದರೆ ಜೀವನ ಸಾಗಿಸಲಿಕ್ಕೆ ಅಂಗಡಿಗಳನ್ನೇ ಅವಲಂಬಿತರಾಗಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಹೇಳಿ ಬಂದಾಗ ಅವರು ಅಲ್ಲಿಯೇ ಒಂದು ಕಮರ್ಷಿಯಲ್ ಅಂದರೆ ವಾಣಿಜ್ಯ ಮಳಿಗೆಗಳನ್ನು ಸ್ಥಾಪಿಸಿ ಅಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು ಕಡೆ ಸೂರನ್ನು ಕಳೆದುಕೊಂಡು ಮತ್ತೊಂದು ಕಡೆ ಜೀವನವನ್ನು ಕಳೆದುಕೊಂಡಿರ್ತಕ್ಕಂಥ ಎರಡೂ ಒಂದು ವರ್ಗದ ಜನರಿಗೆ
ಒಂದು ಪುನರ್ವಸತಿ ಕಲಿಸಿ ಮತ್ತೊಂದು ಕಡೆ ಒಂದು ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ಒಂದು ನೂರಾರು ಕುಟುಂಬಗಳ ಬಾಳಿಗೆ ಬೆಳಕಾಗಿದ್ದಂಥವ್ರು ಆನಂದ್ ಸಿಂಗ್ ಅಂತಕ್ಕಂಥ ಮಾತನ್ನು ತಿಳಿಸ್ತಾರೆ. ಇದ್ರ ಜೊತೆಗೆ ಮಾರ್ಗದರ್ಶಿಗಳು ಕೇವಲ ಗೈಡನ್ನೇ ನಂಬಿಕೊಂಡು, ಅಂದರೆ ಈ ಹಂಪಿಯನ್ನೇ ನಂಬಿಕೊಂಡು ವರ್ಷದ 12 ತಿಂಗಳಲ್ಲಿ ಕೇವಲ 3-4 ತಿಂಗಳುಗಳಲ್ಲಿ ಸೀಸನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೇ ಅವಲಂಬಿತರಾಗಿದ್ದರು. ಅದಾದ ನಂತರ 7-8 ತಿಂಗಳ ಜೀವನ ಹೆಂಗೆ ಅಂತಕ್ಕಂಥ ಪ್ರಶ್ನೆ ಅವರಲ್ಲಿ ಕಾಡಿದಾಗ ಸುಮಾರು ದಶಕಗಳ ಹೋರಾಟ ಆಯಿತು. ಪ್ರವಾಸಿ ಮಾರ್ಗದರ್ಶಿಗಳಿಗೆ ಸರ್ಕಾರದಿಂದ ಸಹಾಯಧನ ಬರಬೇಕಂತೇಳಿ ಅದು ಯಾವ ಒಬ್ಬ ಜನಪ್ರತಿನಿಧಿ ಮಾಡಲಿಕ್ಕೆ ಆಗಿದ್ದಿಲ್ಲ. ಯಾವಾಗ ಆನಂದ್ ಸಿಂಗ್ರವರು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಂತ ಇರ್ತಕ್ಕಂಥ ಎಲ್ಲ ಪ್ರವಾಸಿ ಮಾರ್ಗದರ್ಶಿಗಳು ಅವರಲ್ಲಿ ಮನವಿ ಮಾಡ್ಕೊಳ್ತಾರೆ. ಅವರು ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕೇವಲ 1 ತಿಂಗಳಲ್ಲಿ ನಿಮಗೆ ಸಿಹಿ ಸುದ್ದಿಯನ್ನು ಕೊಡ್ತೀನಿ ಅಂತಂದೇಳಿ 1 ತಿಂಗಳೊಳಗೆ ಸರ್ಕಾರದ ಮನವೊಲಿಸಿ ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಾವಿರಾರು ಮಾರ್ಗದರ್ಶಿಗಳಿಗೆ ತಿಂಗಳಕ್ಕೆ ಒಂದು ಸಹಾಯಧನ ಬರಬೇಕಂತೇಳಿ ಮಾಡ್ತಾರೆ. ಆ 2,000 ರೂಪಾಯಿಂದ ಆರಂಭ ಆಗಿರ್ತಕ್ಕಂಥ ಮಾಸಾಶನ ಈಗ 5,000 ರೂಪಾಯಿಗೆ ಬಂದಿರತಕ್ಕಂಥದ್ದು. ಹೀಗೆ ಹೊಸಪೇಟೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಸೇರಿದಂತೆ ಒಂದು ಹೊಸ ಇತಿಹಾಸಕ್ಕೆ ಮಾರ್ಗದರ್ಶಿಗಳ ಪಾಲಿಗೆ, ಪ್ರವಾಸಿ ಮಾರ್ಗದರ್ಶಿಗಳ ಪಾಲಿಗೆ ಒಂದು ಐತಿಹಾಸಿಕ ಒಂದು ತೀರ್ಮಾನವನ್ನು, ಆದೇಶವನ್ನು ತರುವಲ್ಲಿ ಆನಂದ್ ಸಿಂಗ್ ಅವರು ಯಶಸ್ವಿ ಆಗ್ತಾರೆ. ಇಷ್ಟೆಲ್ಲ ಕೆಲಸಗಳನ್ನು ಶಾಸಕರಾಗಿ ಸಚಿವರಾಗಿ ಮಾಡಿರ್ತಕ್ಕಂಥ ಆನಂದ್ ಸಿಂಗ್ ಅವರ ಪುತ್ರರು ಅದೇ ಮಾರ್ಗದಲ್ಲಿ ಬಂದು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿಯೊಂದು ಗ್ರಾಮದ ಜನರ ಸಮಸ್ಯೆಗಳನ್ನು ಅರಿತು ಸ್ಥಳದಲ್ಲಿಯೇ ಹಲವಾರು ರೋಗಿಗಳಿಗೆ ಸಹಾಯಧನ ಮಾಡಿ ಚಿಕಿತ್ಸೆಗೆ ವೆಚ್ಚ ಭರಿಸ್ತಕ್ಕಂಥದ್ದು, ಹೃದಯ ಚಿಕಿತ್ಸೆಗೆ ನೆರವಾಗ್ತಕ್ಕಂಥದ್ದು, ಇದ್ರ ಜೊತೆಗೆ ವಿಶೇಷ ಚೇತನರು, ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳಾದಿಯಾಗಿ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಒದಗಿಸಿ ತಂದೆಯಂತೆ ಮಗನೂ ಸಹ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಚುನಾವಣೆಯಲ್ಲಿ ಅವರ ಅದೃಷ್ಟ ಪರೀಕ್ಷೆಗೆ ಇಳಿದಾಗ ನಮ್ಮ ಜನತೆ ಅವರನ್ನು ಆರಿಸಿಕೊಳ್ಳಿಕ್ಕೆ ವಿಫಲರಾಗಿದ್ದೀವಿ. ಅವರು ಸೋತಿದ್ದರಂತ ಅವರು ಭ್ರಮ ನಿರಸನ ಆಗೋದು ಬೇಡ, ಅಂತಹ ವ್ಯಕ್ತಿಯಿಂದ ಸೇವೆ ತೆಗೆದುಕೊಳ್ಳಿಕ್ಕೆ ನಮಗೆ ಒಂದು ಪುಣ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಜೊತೆಗೆ 2028ರಲ್ಲಿ ನಡೀತಕ್ಕಂಥ ಅವರ ಒಂದು ಜನ್ಮದಿನದಂದು ಅವರು ಶಾಸಕರಾಗಿ ನಮ್ಮ ಹಂಪಿಗೆ ಬರ್ತಾರೆ. ಅವರನ್ನು ಶಾಸಕರನ್ನಾಗಿ ಮಾಡ್ತಕ್ಕಂಥ ಹೊಣೆಯನ್ನು ಹಂಪಿ ಭಾಗದ ನಾವೆಲ್ಲರೂ ಕೂಡ ಹೊತ್ಕೊಳ್ತೀವಿ. ಅವರಿಗೆ ಪಂಪಾ ವಿರೂಪಾಕ್ಷೇಶ್ವರ ಹಾಗೆ ತಾಯಿ ಭುವನೇಶ್ವರಿ ಇವರ ಒಂದು ಆಶೀರ್ವಾದ ಇದೆ. ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಅವರ ಗೆಲುವಿಗೆ ನಾವು ಶ್ರಮ ವಹಿಸ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಈ ಹಂಪಿ ಗ್ರಾಮದ ಎಲ್ಲ ಜನರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಮುಂದಿನ ಗೆಜ್ಜೆ ಕಡೆ ಹೋಗೋಣ ಅಂತ ಹೇಳಿ ತಿಳಿಸ್ತೀನಿ. ಕ್ಷೇತ್ರದಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯಗಳು.